ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 22ನೇ ಕಂತಿನ ಹಣವನ್ನು ನಿನ್ನೆ ಗುವಾಹಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ದಾರೆ. ಇದರಿಂದ ರೈತರಿಗೆ ರಾಜ್ಯ ಬಿಜೆಪಿ ಸಂತಸ ವ್ಯಕ್ತಪಡಿಸಿದೆ. ರೈತರಿಗೆ ದೂರದರ್ಶನದೊಂದಿಗೆ ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 22ನೇ ಕಂತು ಬಿಡುಗಡೆ ಆಗಿದ್ದು ಸುಮಾರು 18,640 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತ ಸುಮಾರು 9.32 ಕೋಟಿಗೂ ಅಧಿಕ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವುದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಅಭಿನಂದನೆಗಳನ್ನ ಹೇಳಿದರೆ ಕಡಿಮೆ. ಪುಣ್ಯಾತ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಬರದೇ ಇದ್ದರೆ ನಮ್ಮದು ಬೇರೆ ದೇಶಗಳಂತೆ ನಮ್ಮಲ್ಲಿ ರೈತರೆಲ್ಲ ಗುಳೆ ಹೋಗೋದ ಬಿಕ್ಕೆ ಬೇಡುವಂಥ ಪರಿಸ್ಥಿತಿ ಇತ್ತು. ಕಷ್ಟ ಕಾಲದಲ್ಲಿ 2014ರಲ್ಲಿ ನರೇಂದ್ರ ಮೋದಿಯವರು ಬಂದಾಗಿನಿಂದ ಇವತ್ತಿನ ತನಕ ಹಗಲಿರುಳು ಯಾರು 75 ವರ್ಷಗಳ ಯಾರು ಕಂಡರಿಯದಂಥ ದೇಶದ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. 640 ವಕೀಲ ಎಂಬಿ ಪಾಟೀಲ್, ಕೇಂದ್ರ ಸರ್ಕಾರ ರೈತರ ಕಷ್ಟಗಳಿಗೆ ನೆರವಾಗಲು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ದಿಸೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಇದರಿಂದ ರೈತರಿಗೆ ಸಾಕಷ್ಟು ನೆರವಾಗಲಿದೆ ಎಂದು ಹೇಳಿದರು. ಈ ಮೋದಿ ಸರ್ಕಾರ ಕೊಡ್ತಾ ಬಂದಿದೆ. ಯಾಕೆಂದರೆ ದುಡಿಯುವ ಕೈಗಳಿಗೆ ಒಂದು ಕೆಲಸವನ್ನು ಕೊಡ್ತಾ ಇದೆ. ಹಾಗೆಯೇ ರೈತರಿಗೆ ತಮ್ಮದೇ ಆಗಿರ್ತಕ್ಕಂಥ ಯೋಜನೆಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇನ್ನೂ ಬಹುದೊಡ್ಡ ಕೆಲಸಗಳನ್ನು ಮೋದಿ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಅವರಿಗೆ ಬೇಡಿಕೆಯನ್ನು ಮನವಿಯನ್ನು ಮಾಡ್ತಾ ಇವತ್ತು ಮೋದಿ ಸರ್ಕಾರದ ಒಂದು ರೈತರಿಗಾಗಿ ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಒಂದು ಫಲಾನುಭವಿಗಳಿಗಾಗಿ ನಾವು ಮೋದಿ ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದೇವೆ, ಅವರನ್ನು ಶ್ಲಾಘಿಸ್ತಾ ಇದ್ದೇವೆ.